ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಕ್ಯಾಪ್ಸಿಕಮ್ ಬಳಸಿ ಮಾಡ್ತೀನಿ. ಅದಕ್ಕೆ ನಾನು ಇಟ್ಟಿರೋ ಹೆಸರು ಕ್ಯಾಪ್ಸಿಕಮ್ ಕನಕ. ಕನಕ ಅಂದರೆ ಬಂಗಾರ. ಕ್ಯಾಪ್ಸಿಕಮ್ ಕನಕ. ಈ ಕ್ಯಾಪ್ಸಿಕಮ್ ಕನಕ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ದೊಡ್ಡ ಹೆಚ್ಚಿಟ್ಕೊಂಡಿದ್ದೀನಿ. ಪನ್ನೀರು, ಕಡಲೆಕಾಯಿ ಬೀಜ, ತೆಂಗಿನಕಾಯಿ ತುರಿ 1 ಕಪ್ಪು, ಬಿಳಿ ಎಳ್ಳು, ಬೆಲ್ಲ, ಹಚ್ಚಮೆಣಸಿನ ಪುಡಿ, ಸಾಸಿವೆ, ಇಂಗು, ಹುಣಸೆ ಹಣ್ಣಿನ ರಸ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಕ್ಯಾಪ್ಸಿಕಮ್ ಕನಕ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಆ್ಯಕ್ಚುಲಿ ಈ ಕ್ಯಾಪ್ಸಿಕಮ್ ಕನಕ ಇದೆಯಲ್ಲ, ಇದಕ್ಕೆ ಮಹಾರಾಷ್ಟ್ರದಲ್ಲಿ ಪಂಚಾಮೃತ ಅಂತ ಕರೀತಾರೆ. ಮಹಾರಾಷ್ಟ್ರ ಡಿಶ್ ಅದು, ಮಹಾರಾಷ್ಟ್ರೀಯನ್ ಡಿಶ್ ಅದು. ಸಾಮಾನ್ಯವಾಗಿ ಮನೆಗಳಲ್ಲಿ ಇದನ್ನು ಮಾಡ್ತಾರೆ. ಅವರು ಪನ್ನೀರ್ ಹಾಕಲ್ಲ, ನಾನು ಪನ್ನೀರ್ ಹಾಕಿ ಒಂಚೂರು ಇಂಪ್ರೂವೈಸ್ ಮಾಡಿದ್ದೀನಿ. ಅದರಲ್ಲಿ ಏನಪ್ಪ ಅಂದರೆ ಚಪಾತಿಗೆ ಮತ್ತು ಈ ರೊಟ್ಟಿಗಳಿಗೆಲ್ಲ ಭಾಳ ಒಳ್ಳೆ ಅಕಂಪನಿಮೆಂಟ್ ಇದು. ತುಂಬ ರುಚಿಯಾಗಿರುತ್ತೆ ಜೊತೆಯಲ್ಲಿ ತಿನ್ನೋಕ್ಕೆ. ಸೊ ಇವಾಗ ಅದನ್ನು ಶುರು ಮಾಡೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ತೀನಿ. ಸ್ವಲ್ಪ ಹುರ್ಕೋಬೇಕಿತ್ತು. ಇದನ್ನು ನಾವು ಪುಡಿ ಮಾಡೋದಕ್ಕೆ ಮಿಕ್ಸಿಗೆ ಹಾಕೊಳ್ಳೋಣ. ಇದಕ್ಕೆ ಎಳ್ಳು ಹಾಕೋಣ ಸ್ವಲ್ಪ. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನೀಗ ಎಳ್ಳು ಮತ್ತು ಕಡಲೆಕಾಯಿ ಬೀಜದನ್ನು ಕೋರ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುಡಿ ಆಗಿದೆ ಅದು, ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿಲ್ಲ. ಓಕೆ, ನೆಕ್ಸ್ಟ್ ಈಗ ಕ್ಯಾಪ್ಸಿಕಮ್ ಕನಕ ಮಾಡೋಕ್ಕೆ ಶುರು ಮಾಡೋಣ. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ಮೇಲೆ ಒಂದು ಬಾಣಲೆ ಇಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಕಾದಿದೆ. ಇದಕ್ಕೆ ಇಂಗು ಹಾಕೋಣ. ಇದಕ್ಕೆ ಸಾಸಿವೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿ ಹಾಕೋಣ. ತೆಂಗಿನಕಾಯಿ ತುರಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಹಚ್ಚಮೆಣಸಿನ ಪುಡಿ, 1.5 ಚಮಚ ಹಚ್ಚಮೆಣಸಿನ ಪುಡಿ. ಈ ಘಾಟು ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಣ. ಮತ್ತು ಒಂದು ಸ್ವಲ್ಪ ಬೆಲ್ಲ, ಚೂರು ನೀರು. ಚೆನ್ನಾಗಿ ಕುದಿಬೇಕು, ಕ್ಯಾಪ್ಸಿಕಮ್ ಬೇಯಬೇಕು. ಓಕೆ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಪನ್ನೀರ್ ಹಾಕೋಣ. ಇದಕ್ಕೆ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಎರಡು ಕುದಿ ಕುದ್ರೆ ಹುಣಸೆ ಹಣ್ಣು ಉಪ್ಪು ಎಲ್ಲ ಕರೆಕ್ಟಾಗಿ ಹೊಂದ್ಕೊಳುತ್ತೆ. ಓಕೆ, ಇದಾಗಿದೆ. ಸೂಪರ್ ಗಮ್ ಅಂತ ಪರಿಮಳ ಬರ್ತಾ ಇದ್ದಾಳೆ. ಈಗ ಆಫ್ ಮಾಡಿಬಿಟ್ಟು ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಕ್ಯಾಪ್ಸಿಕಮ್ ಕನಕ ರೆಡಿ. ಕ್ಯಾಪ್ಸಿಕಮ್ ಕನಕ ಬೇಕಾಗುವ ಪದಾರ್ಥಗಳು: ಉದ್ದಕ್ಕೆ ಹೆಚ್ಚಿದ ಕ್ಯಾಪ್ಸಿಕಮ್ 1 ಕಪ್, ಪನ್ನೀರ್ 1 ಕಪ್, ಕಡಲೆ ಬೀಜ 1 ಕಪ್, ಬಿಳಿ ಎಳ್ಳು 4 ಚಮಚ, ಬೆಲ್ಲ 2 ಚಮಚ, ಹಚ್ಚಮೆಣಸಿನ ಪುಡಿ 1.5 ಚಮಚ, ಸಾಸಿವೆ 1 ಚಮಚ, ಇಂಗು ಅರ್ಧ ಚಮಚ, ಹುಣಸೆ ರಸ 3 ಚಮಚ, ಎಣ್ಣೆ 2 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನ ತುರಿ 1 ಕಪ್. ಮಾಡುವ ವಿಧಾನ: ಪ್ಯಾನ್ಗೆ ಕಡಲೆ ಬೀಜ ಹಾಕಿ ಹುರಿದು ಮಿಕ್ಸಿಗೆ ಹಾಕಿಕೊಳ್ಳಿ. ಜೊತೆಗೆ ಎಳ್ಳನ್ನು ಹುರಿದು ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲೆಗೆ ಎಣ್ಣೆ, ಇಂಗು, ಸಾಸಿವೆ ಹಾಕಿ ಸಿಡಿಸಿ. ನಂತರ ಅದಕ್ಕೆ ತಯಾರಾದ ಪುಡಿ 2 ಚಮಚ, ತೆಂಗಿನ ತುರಿ ಹಾಕಿ ಬಾಡಿಸಿ. ಅದಕ್ಕೆ ಹಚ್ಚಮೆಣಸಿನ ಪುಡಿ, ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಬೆಲ್ಲ, ನೀರು ಹಾಕಿ ಬೇಯಿಸಿಕೊಳ್ಳಿ. ನಂತರ ಪನ್ನೀರ್, ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಕ್ಯಾಪ್ಸಿಕಮ್ ಕನಕ ಸವಿಯಲು ಸಿದ್ಧ.